ನಮಸ್ಕಾರ. ನಮ್ಮ ಮನೆಯಲ್ಲಿ ವೇಸ್ಟ್ ಅಂತ ಬಿಸಾಕೋ ಹಳೆಯ ಬಟ್ಟೆಗಳಿಂದನೂ ನಾವು ಸುಂದರವಾಗಿರೋ ಮ್ಯಾಟ್ ನ ತುಂಬಾನೇ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬಹುದು. ಅದೇ ಯಾವ ತರ ಅಂತ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ವರ್ಗು ನೋಡಿ. ವಿಡಿಯೋ ಇಷ್ಟ ಆದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಗಲವಾಗಿರೋ ಕಾರ್ಡ್ಬೋರ್ಡ್ ಶೀಟ್ ಅನ್ನು ತಗೊಂಡು ಒಂದು ಬಾಕ್ಸ್ ಮುಚ್ಚಳ ಅನ್ನು ತಗೊಂಡು ಅದ್ರ ಮೇಲೆ ಇಟ್ಬಿಟ್ಟು ಒಂದು ಪೆನ್ ಅನ್ನು ತಗೊಂಡು ರೌಂಡ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ. ಒಂದು ಸ್ಕೇಲ್ ಅನ್ನು ತಗೊಂಡು ಒಂದು ಪೆನ್ ಅಲ್ಲಿ ಆಗ್ಲಿ ಪೆನ್ಸಿಲ್ ಆಗಲಾಗ್ಲಿ 1 ಸೆಂಟಿಮೀಟರ್ ಅಷ್ಟು ಮಾರ್ಕ್ ಮಾಡ್ಕೊಳ್ಳಿ. ಫುಲ್ ರೌಂಡ್ ಫುಲ್ ಎಲ್ಲಾನು ಮಾಡ್ಕೊಂಡು ಕತ್ರಿಯಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇದೇ ತರಾನೇ ಸ್ವಲ್ಪ ಸ್ವಲ್ಪ ದೂರಕ್ಕೆ ಕಟ್ ಮಾಡ್ಕೊಳ್ಳಿ. ಒಂದು ಗಟ್ಟಿಯಾಗಿರೋ ದಾರ ತಗೊಳ್ಳಿ. ಇದನ್ನ ಎರಡೂ ಸೈಡ್ ಅಲ್ಲಿ ಸೇರಿಸ್ಬಿಟ್ಟು ಇದೇ ತರಾನೇ ಗಂಟು ಹಾಕ್ಬಿಡಿ. ಮತ್ತೆ ಸ್ವಲ್ಪ ದಾರ ತಗೊಂಡು ಟೇಪ್ ಸ್ವಲ್ಪ ಕಟ್ ಮಾಡಿಬಿಟ್ಟು ದಾರಕ್ಕೆ ಅಂಟಿಸ್ಬಿಡಿ. ಮತ್ತೆ ಆ ಕೊನೆಯಿಂದ ಈ ಕೊನೆಗೆ ಕ್ರಾಸ್ ಆಗಿ ಹಾಕೊಬೇಕು. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ತರ ಕ್ರಾಸ್ ಆಗಿ ಆ ಸೈಡ್ ಅಲ್ಲೂ ಅಷ್ಟೇ ಕ್ರಾಸ್ ಆಗಿ ಹಾಕೊಂಡು ದಾರಗಳನ್ನ ಮತ್ತೆ ಈ ಸೈಡ್ ಹಾಕೊಳ್ಳಿ. ಪೂರ್ತಿ ರೌಂಡ್ ಫುಲ್ಲು ಇದೇ ತರಾನೇ ಕ್ರಾಸ್ ಆಗಿ ರೌಂಡ್ ಫುಲ್ಲು ಇದೇ ತರಾನೇ ಹಾಕೊಂಡ್ ಬನ್ನಿ. ಮತ್ತೆ ನಮ್ಮ ಮನೆಯಲ್ಲಿ ನಾನು ಬನಿಯನ್ ಬಟ್ಟೆ ಸಣ್ಣ ಸಣ್ಣದಾಗಿ 1 ಸೆಂಟಿಮೀಟರ್ ಅಷ್ಟು ಕಟ್ ಮಾಡ್ಕೊಂಡಿದೀನಿ. ನಿಮ್ಮ ಮನೆಯಲ್ಲಿ ಯಾವ ಬಟ್ಟೆ ಇದೆಯೋ ಅದೇ ಬಟ್ಟೆನೆ, ಸೀರೆ ಆಗ್ಲಿ ವೇಲ್ ಆಗ್ಲಿ ಕಾಟನ್ ಬಟ್ಟೆ ಇದ್ರೆ ತುಂಬಾ ಒಳ್ಳೇದು. ಯಾವ ಬಟ್ಟೆ ಇದ್ರೆ ಆ ಬಟ್ಟೆಯಿಂದ ಮಾಡ್ಕೊಬಹುದು. ಒಂದು ಬಟ್ಟೆ ಪೀಸ್ ತಗೊಂಡು ಸೇಫ್ಟಿ ಪಿನ್ ಒಂದು ಹಾಕೊಳ್ಳಿ. ಮತ್ತೆ ಮಧ್ಯಕ್ಕೆ ಸೇರಿಸ್ಬಿಡಿ. ಮತ್ತೆ ಲಾಸ್ಟ್ ಕೊನೆಯಲ್ಲಿ ಇಟ್ಕೊಂಡು ಗಂಟು ಹಾಕ್ಬಿಡಿ. ಗಂಟು ಹಾಕ್ಬಿಟ್ಟು ಒಂದು ಮನೆ ಬಿಟ್ಟು ಒಂದು ಮನೆ ಇದೇ ತರಾನೇ ಮಾಡ್ಕೊಂಡ್ ಬನ್ನಿ. ಫುಲ್ ರೌಂಡ್ ಫುಲ್ ಇದೇ ತರ ಬೇಡ, ನಾನು ತೋರಿಸ್ತೀನಿ. ಮತ್ತೆ ಸ್ವಲ್ಪ ದೂರ ಮಾತ್ರ ಈ ತರ ಮಾಡ್ಕೊಂಬನ್ನಿ. ಒಂದ್ ಮನೆ ಮೇಲೆ ಒಂದ್ ಮನೆ ಕೆಳಗಡೆ ಒಂದ್ ದಾರ ಬಿಟ್ಬಿಡ್ಬೇಕು, ಇನ್ನೊಂದ್ ದಾರ ಎತ್ಕೊಬೇಕು. ಸೇಫ್ಟಿ ಪಿನ್ ಅಲ್ಲಿ ಇದೇ ತರಾನೇ ಫುಲ್ ರೌಂಡ್ ಫುಲ್ನು ಇದೇ ತರ ಮಾಡ್ಕೊಳ್ಳಿ. ಬಟ್ಟೆ ನಾನು ಒಂದ್ ಪೀಸ್ ಖಾಲಿ ಆಗೋರ್ಗು ಇದೇ ತರಾನ ಮಾಡ್ಕೊಂಡಿದೀನಿ. ನೀವು ಅಷ್ಟೇ ಸ್ವಲ್ಪ ದೂರ ಮಾತ್ರ ಈ ತರ ಮಾಡ್ಕೊಬೇಕು. ಮತ್ತೆ ಯಾವ ತರ ಮಾಡ್ಬೇಕಂತ ತಿಳಿಸ್ತೀನಿ. ಪೂರ್ತಿನೂ ಅಷ್ಟೇ ರೌಂಡ್ ಫುಲ್ನು ಇದೇ ತರಾನೇ ಮಾಡ್ಕೊಳ್ಳಿ. ಹಳೇದು ಬಟ್ಟೆಗಳು ಸ್ವಲ್ಪ ಸ್ವಲ್ಪ ಹರಿದೋಗಿದ್ರೆ ಯಾರಿಗೂ ಕೊಡೋದಕ್ಕೂ ಆಗೋದಿಲ್ಲಲ್ಲ. ಒಂದು ಬನಿಯನ್ ಬಟ್ಟೆ ಇದ್ರೆ ಸಾಕು, ತುಂಬಾ ಚೆನ್ನಾಗಿ ಮಾಡ್ಕೊಬಹುದು. ನಾನು ಒಂದು ಬನಿಯನ್ ಬಟ್ಟೆ ಮತ್ತೆ ಒಂದು ಲೆಗ್ಗಿನ್ಸ್ ಪ್ಯಾಂಟ್ ಹಾಕೊಂಡಿದೀನಿ. ಇನ್ನೂ ಜಾಸ್ತಿ ಅಗಲವಾಗ್ಬೇಕಾದ್ರೂ ಇದೇ ತರಾನೇ ರೌಂಡ್ ಆಗಿ ಕಟ್ ಮಾಡ್ಬಿಟ್ಟು ದೊಡ್ಡದಾಗೂ ಮಾಡ್ಕೊಬಹುದು. ಒಂದ್ ಬಟ್ಟೆ ಪೀಸು ಫುಲ್ ಖಾಲಿ ಆದ್ಮೇಲೆ ಮತ್ತೆ ನಾವು ಸೂಜಿ ದಾರ ತಗೊಂಡು ಹೊಲಿಬೇಕು ಅಂತ ಏನಿಲ್ಲ. ಸ್ವಲ್ಪ ಮಧ್ಯಕ್ಕೆ ಬಟ್ಟೆ ಪೀಸಲ್ಲಿ ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಇನ್ನೊಂದು ಪೀಸು ನಾವು ತಗೊಳ್ತೀವಲ್ಲ ಆ ಪೀಸ್ನು ಅಷ್ಟೇ ಲಾಸ್ಟ್ ಎಡ್ಜ್ ಅಲ್ಲಿ ಇದೇ ತರಾನೇ ಸ್ವಲ್ಪ ಚಿಕ್ಕದಾಗಿ ವಿಡಿಯೋದಲ್ಲಿ ತೋರಿಸ್ತಾ ನೋಡಿ. ಇದೇ ತರಾನೇ ಕಟ್ ಮಾಡ್ಬಿಟ್ಟು ಅದನ್ನ ಇಟ್ಬಿಡೋದು. ಮತ್ತೆ ನಾವು ಈ ತರ ಹೇಳಿದ್ರೆ ಸಾಕು, ಗಂಟು ಹಾಕೊಳ್ಳುತ್ತೆ. ನಾವು ಸೂಜಿ ದಾರ ತಗೊಂಡು ಹೊಲಿಯಷ್ಟು ಇರೋದಿಲ್ಲ. ಈ ತರ ಮಾಡ್ಕೊಳ್ಳೋದ್ರಿಂದ ತುಂಬಾ ಈಸಿಯಾಗೂ ಆಗುತ್ತೆ. ಮತ್ತೆ ಸೇಫ್ಟಿ ಪಿನ್ನು ಬಟ್ಟೆಗೆ ಹಾಕೊಂಡ್ಬಿಟ್ಟು ಒಂದ್ ದಾರ ಬಿಟ್ಬಿಡ್ಬೇಕು ಮೇಲಕ್ಕೆ, ಒಂದ್ ಕೆಳಗಡೆ ಆ ತರ ಮಾಡ್ಕೊಂಡು ಬನ್ನಿ. ಪೂರ್ತಿ ಈ ಬಟ್ಟೆ ಪೀಸು ಲಾಸ್ಟ್ ಆಗೋವರೆಗೂ ಇದೇ ತರಾನೇ ಮಾಡ್ಕೊಂಡ್ ಬನ್ನಿ. ನಾನು ಅಷ್ಟೇ ಫುಲ್ ಎಲ್ಲ ಮಾಡ್ಬಿಟ್ಟು ಇನ್ನೊಂದು ಬಟ್ಟೆ ಪೀಸು ಜಾಯಿಂಟ್ ಮಾಡ್ಕೊಂಡಿದೀನಿ. ಮತ್ತೆ ಇವಾಗ ಒಂದೊಂದೇ ಎಳೆಗೂ ಗಂಟು ಹಾಕೊಂಬರ್ಬೇಕು. ನಾವು ಮೊದಲು ಮಾಡಿದ್ವಲ್ಲ ಆ ತರ ಅಲ್ಲ, ರಿವರ್ಸ್ ಅಲ್ಲಿ ಸೇಫ್ಟಿ ಪಿನ್ ಸೇರಿಸ್ಬೇಕು ಮತ್ತೆ ಒಳಗಡೆ ಎತ್ಕೊಬೇಕು. ಒಂದು ಮನೆ ಬಿಟ್ಬಿಟ್ಟು ಒಂದು ಮನೆ ಫುಲ್ ಒಂದೊಂದು ಮನೆಗೂ ಇದೇ ತರಾನೇ ಹಾಕೊಂಬರೋದ್ರಿಂದ ಮ್ಯಾಟ್ ತುಂಬಾ ಗಟ್ಟಿಯಾಗೂ ಇರುತ್ತೆ, ಬಿಚ್ಚೋಗೋದು ಇಲ್ಲ. ಎಲ್ಲೂ ಇದೇ ತರಾನೇ ಒಂದೊಂದು ಮನೆ ಬಿಟ್ಬಿಟ್ಟು ಒಂದೊಂದು ಮನೆ ಎತ್ಕೊಬೇಕು. ರಿವರ್ಸ್ ಅಲ್ಲಿ ಸೇಫ್ಟಿ ಪಿನ್ನು ಸೇರಿಸ್ಬಿಟ್ಟು ಒಂದೊಂದು ಎಳೆನೂ ಗಂಟು ಬೀಳ್ತಾ ಇರುತ್ತೆ. ತುಂಬಾ ದಿನನೂ ಬಾಳಿಕೆ ಬರುತ್ತೆ ಈ ತರ ಮಾಡ್ಕೊಳ್ಳೋದ್ರಿಂದ. ಕಾಟನ್ ಬಟ್ಟೆ ಕಾಟನ್ ಸೀರೆಯಲ್ಲಿ ಮಾಡೋದ್ರಿಂದ ಮ್ಯಾಟು ಅಷ್ಟೇ ಜಾರೋದು ಇಲ್ಲ, ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನಾನು ಫುಲ್ ಎಲ್ಲಾನು ಇದೇ ತರಾನೇ ರೌಂಡ್ ಫುಲ್ ಎಲ್ಲಾನು ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ನಿಮ್ ಮನೇಲಿ ಯಾವ ಕಲರ್ ಬಟ್ಟೆ ಇದೆಯೋ ಅದೇ ಕಲರ್ ಬಟ್ಟೆಯಿಂದಾನೇ ಮಾಡ್ಕೊಬಹುದು. ಇದನ್ನ ಮಾಡೋದಕ್ಕೂ ಅಷ್ಟೇ ತುಂಬಾ ಸಮಯ ಏನಾಗೋದಿಲ್ಲ. ನಾವು ಟಿವಿ ನೋಡ್ತಾ ಎಲ್ಲಾನು ಸ್ವಲ್ಪ ಸಮಯದಲ್ಲೇ ಮಾಡ್ಕೊಬಹುದು. ಫುಲ್ ಲಾಸ್ಟ್ ವರ್ಗು ಹಾಕ್ಬಿಟ್ಟಿದ್ದಾಯ್ತು. ಸೇಫ್ಟಿ ಪಿನ್ ತೆಗೆದ್ಬಿಟ್ಟು ಲಾಸ್ಟ್ ಎಡ್ಜ್ ಬಟ್ಟೆ ಇರುತ್ತಲ್ಲ ಸೂಜಿ ದಾರದಲ್ಲಿ ಬಿಚ್ಚೋಗ್ದಿರೋ ಇರೋ ತರ 2 ಗಂಟೆ ಹಾಕ್ಬಿಟ್ಟು ಮತ್ತೆ ಇದನ್ನ ಕಟ್ ಮಾಡ್ಬಿಡಿ. ದಾರನ ನಾವು ಕಾರ್ಡ್ಬೋರ್ಡ್ ಶೀಟ್ಗೆ ದಾರ ಎಲ್ಲ ಹಾಕಿರ್ತೀವಲ್ಲ ಒಂದೊಂದು ತರ ತೆಗೆದುಕೊಬೇಕು. ಸ್ವಲ್ಪ ಮಧ್ಯಕ್ಕೆ ಕಟ್ ಮಾಡ್ಬಿಟ್ಟು 2 ಗಂಟೆ ಹಾಕೊಳ್ಳಿ, ಬಿಚ್ಚೋಗೋದಿಲ್ಲ. ಲಾಸ್ಟ್ ವರ್ಗು ಎಲ್ಲಾನು ಅಷ್ಟೇ ಒಂದೊಂದೇ ತೆಗೆದ್ಬಿಟ್ಟು ಇದೇ ತರಾನೇ ಫುಲ್ ಎಲ್ಲಾನು ಗಂಟು ಹಾಕೊಂಬಿಡಿ. ಈ ತರ ಮಾಡ್ಕೊಳ್ಳೋದ್ರಿಂದ ನಾವು ಮನೆಯಲ್ಲೇ ₹1 ಖರ್ಚಿಲ್ಲದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ತುಂಬಾ ದಿನನೂ ಬಾಳ್ಕೆನೂ ಬರುತ್ತೆ. ಖಂಡಿತ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.